ಈಗ ಕೋಗಿಲಿ ಲೇಔಟಲ್ಲಿ ತೆರವು ಕಾರ್ಯಾಚರಣೆಗೆ ಸ್ಥಳಕ್ಕೆ ಈಗ ಸಿಎಂ ಇಬ್ರಾಹಿಂ ಕೂಡ ಸ್ಥಳಕ್ಕೆ ಬಂದುವಂಥದ್ದು. ಸರ್, ಈಗ ಈ ತೆರವು ಕಾರ್ಯಾಚರಣೆ ಒಂದು ವಿಚಾರನಿದೆ. ಕೇರಳ ಸರ್ಕಾರದವರು ಕೂಡ ಇದರಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರದ ಯಾವುದೇ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ಕೆಲಸ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಬರ್ತದೆ. ಜೊತೆಗೆ ತಾವು ಕೂಡ ಇವತ್ತು ಭೇಟಿ ಕೊಟ್ಟಿದ್ರಿ. ನಾಚಿಕೆಗೇಡು. ನನ್ನ 50 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇಂಥ ಕೆಟ್ಟ ಘಟನೆ ನಾನು ಎಂದೂ ನೋಡಲಿಲ್ಲ. 4 ಗಂಟೆಗೆ ಬಂದು ನೀವು ಮನೆಗಳನ್ನು ನೀವು ಅತಿಕ್ರಮಣ ಅಂತೀರಲ್ಲ. ನೀರು ಕನೆಕ್ಷನ್ ಕೊಟ್ಟವ್ರು ಯಾರು? ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟವ್ರು ಯಾರು? ಆಧಾರ್ ಕೊಟ್ಟವ್ರು ಯಾರು? ಇವ್ರ ಮಕ್ಕಳು ಇವತ್ತು ಸ್ಕೂಲಲ್ಲಿ ಓದೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಯಾರು? ಕೃಷ್ಣ ಬೈರೇಗೌಡ ಅವನು ಓಟ್ ತೊಗೊಂಡಿಲ್ವ ಇಲ್ಲಿ? ಇವ್ರ ಹತ್ರಕ್ಕೆ ಬಂದು ಓಟ್ ತೊಗೊಂಡಾಗ ಸಾಬ್ರು ಓಟ್ ಬೇಕು, ದಲಿತರು ಓಟ್ ಬೇಕು, ಮಜಾ ಇತ್ತು. ಮಜಾ ಮಾಡ್ಬಿಟ್ಟೆ. 4 ಗಂಟೆಗೆ ಬಂದು ಮಲಗಿರ್ಬೇಕಾದ್ರೆ ಈ ಚಳಿಗಾಲದಲ್ಲಿ ನೀವು ಬಂದು ಹೊಡೆದ್ರಲ್ಲ. ನಿಮ್ಮ ಮನೇಲಿ ಹೆಂಡ್ರು ಮಕ್ಕಳಿಲ್ಲ. ಇದು ಸರ್ಕಾರದ್ದು, ನಿಮ್ಮದಲ್ಲ, ನಿಮ್ಮ ಅಪ್ಪಂದಲ್ಲ. ಕರ್ನಾಟಕದ 7 ಕೋಟಿ ಜನರಿಗೆ ಸೇರಿರ್ತಕ್ಕಂಥ ಜಾಗ ಇದು. ಈ ಜಾಗದ ಹಕ್ಕದಾರರು ಇವರಿಗೆ ಬಡವರಿಗೆ ಸೇರಿರ್ತಕ್ಕಂಥ ಜಾಗ. ಯಾವ ದಲಿತರಿಗೆ, ಯಾವ ಬಡವರಿಗೆ, ಯಾವ ಅಲ್ಪಸಂಖ್ಯಾತರಿಗೆ ಇವತ್ತು ವಾಸಕ್ಕೆ ಮನೆ ಇಲ್ವೋ? ನೀವು ಹೇಳ್ತೀರಿ ಪಂಚಭಾಗ್ಯಗಳು. ಇದೇನಲ್ಲ ಭಾಗ್ಯ ನೀವು ಕೊಟ್ಟಿದ್ದು? ಕೇರಳ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಹೇಳಿರ್ತಕ್ಕಂಥ ಸತ್ಯ. ಇವತ್ತು ಅಲ್ಲಿ MLA ಗಳು ಬರ್ತಾ ಇದಾವೆ. ನಿಮ್ಮ ಕಾಲಿಗೆ ಏನು ಲಕ್ವ ಬಿಡ್ದಿದ್ಯಾ? ಯಾಕ್ರಲ್ಲ ಬರ್ತಾ ಇಲ್ಲ ನೀವು? ಕೇರಳದಿಂದ ಬರಕ್ಕೆ ಸಾಧ್ಯ ಆಗಿದೆ. ನೀವು ಬೆಂಗಳೂರದಾಗಿದ್ದು 3 ಕಿಲೋಮೀಟರ್ ನೀವು ಬರೋಕ್ಕಾಗಲ್ಲ ಅಂತಂತ ಹೇಳಿದ್ರೆ, ಇವತ್ತು ನೀವು ಹಿಟ್ಲರ್ ನಾಜಿನೂ ಕೂಡ ಈ ಥರ ಮಾಡಿರಲಿಲ್ಲ. ಆದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ಇವರಿಗೆ ಊಟ ವ್ಯವಸ್ಥೆ ಒಂದೊಂದು ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟು ಇದೇ ಜಾಗದಲ್ಲಿ ಮನೆಗಳು ಕಟ್ಕೊಡ್ಬೇಕು. ನೀವು ಕಟ್ಕೊಡದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಮತ್ತು ಕೇರಳ ಎಲೆಕ್ಷನ್ನಿಗೆ ನಾವೇ ಹೋಗ್ತೀವಿ. ಕೇರಳ ಎಲೆಕ್ಷನ್ನಿಗೆ ನಾವೇ ಹೋಗಿ ಹೇಳ್ತೀವಿ, ಮನೆ ಒಡೆದು ಬಂದವ್ರೆ ಇವ್ರಿಗೆ ನೀವು ವಾಪಸ್ ಕಳಿಸಿ ಅಂತೇಳಿ ಅಂತ. ಇವತ್ತು ಕೊನೆ ವಾರ್ನಿಂಗ್ ಸರ್ಕಾರಕ್ಕೆ ಕೊಡ್ತೀನಿ. ಸಾಯಂಕಾಲದೊಳಗೆ ಮಂತ್ರಿಗಳು ಬಂದು ಇಲ್ಲಿ ಹೇಳಿಕೆ ಕೊಡದೇ ಇದ್ರೆ, ಇವರು ವ್ಯವಸ್ಥೆ ಮಾಡದೇ ಇದ್ರೆ ನಾವು ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡ್ತೀವಿ. ಸೊ ಇದಿಷ್ಟು ಸಿಎಂ ಇಬ್ರಾಹಿಂ ಮತ್ತು ಕ್ಯಾಮರಾ ಪರ್ಸನ್ ಗಜೇಂದ್ರ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.